ಇಲ್ಲ 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 ಹಂಗೆ ಬೇಗ ಫಟ್ ಅಲ್ಲಲ್ಲಿ ಏನಿದೆ ಅಂತ ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ಬಂದು ಸಂಡೇ ಆಗಿರುತ್ತೆ. ಇದು ಬಂದು ಸಂಡೇ ಬ್ಲಾಗು. ಗೈಸ್, ನಾನು ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಲೇಟಾಗೇ ಎದ್ದೆ. ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರುತ್ತೆ, ಲೇಟಾಗೇ ಎದ್ದೇಳೋದು ಸ್ವಲ್ಪ ಅಂತ. ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ನ ಫಾಲೋ ಅಪ್ ಮಾಡಿ, ಆಮೇಲೆ ಪಾಪುನ ಎತ್ಕೊಂಡು ಆಟಾಡಿಸ್ಬಿಟ್ಟು ನೆಕ್ಸ್ಟ್ ಬಂದು ಕಿಚನಲ್ಲಿ ನೋಡಿದೆ. ಅಮ್ಮ ಉಪ್ಪಿಟ್ಟು ಮಾಡ್ತಾಯಿದ್ರು. ಆಲ್ಮೋಸ್ಟ್ ಇವತ್ತು ಲೇಟಾಗೇ ಮಾಡ್ತಾರೆ, ಸಂಡೇ ಅಲ್ವಾ. ಸೊ 10 ಗಂಟೆ ಆಗಿತ್ತು, ಮೇ ಬಿ 10 o'clock ಆಗಿತ್ತು. ಉಪ್ಪಿಟ್ಟು ಮಾಡ್ತಾಯಿದ್ರು. ಅದು ಏನಕ್ಕಪ್ಪ ಉಪ್ಪಿಟ್ಟು ಇವತ್ತಂದರೆ, ಡೈಲಿ ಅಡುಗೆ ಮಾಡ್ತಾರೆ ಅಂದರೆ ರೈಸ್, ಸಾಂಬಾರು, ರೊಟ್ಟಿ, ಮುದ್ದೆ ಈ ಥರ ಮಾಡ್ತಾರೆ. ಲೆಮನ್ ರೈಸು, ಪುಳಿಯೋಗರೆ, ಪಡ್ಡು, ದೋಸೆ ಈ ಥರ ಎಲ್ಲ ಮಾಡ್ತಾರೆ. ಉಪ್ಪಿಟ್ಟು ಅವಲಕ್ಕಿ ಜಾಸ್ತಿ ಮಾಡಲ್ಲ ಗೈಸ್ ಮಾರ್ನಿಂಗು. ಅಂದರೆ ಸಂಡೇ ಮಾತ್ರ ಅವಲಕ್ಕಿ ಇಲ್ಲಾಂದರೆ ಉಪ್ಪಿಟ್ಟು ಮಾಡ್ತಾರೆ. ಏನಕ್ಕೆ ಅಂದರೆ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ ಅಲ್ವಾ ನಮ್ಮ ಚಿನ್ನಿಮ್ಮ ಮತ್ತು ನಮ್ಮ ತಮ್ಮ. ಸೊ ಹಾಗಾಗಿ ಬಾಕ್ಸಿಗೆ ಸರಿ ಹೋಗಲ್ಲ ಅಂದ್ಬಿಟ್ಟು ಆ ರೀತಿ ಮಾಡ್ತಾರೆ. ಟಿಫನ್ ಏನಾದರೂ ಟಿಫನ್ ಐಟಮ್ಸ್ ಮಾಡಿಕೊಂಡ್ರೆ ನಾವು ಮಧ್ಯಾಹ್ನನೇ ಮಾಡ್ಕೊಳ್ಳೋದು, ಸ್ನ್ಯಾಕ್ಸ್ ಥರ ಮಾಡ್ಕೊಳ್ತೀವಿ. ಹಾಗೆ ಗೈಸ್, ಇವಾಗ ಅಮ್ಮ ಬಂದು ಉಪ್ಪಿಟ್ಟು ಮಾಡ್ತಿದ್ದಾರೆ. ನಮ್ಮ ಚಿನ್ನಿಮ್ಮಗೆ ಫೇವ್ರೆಟ್ ಅಂದರೆ ಉಪ್ಪಿಟ್ಟು. ಯಾವಾಗ ಕೇಳಿದರೂ ಉಪ್ಪಿಟ್ಟು ಉಪ್ಪಿಟ್ಟು ಅಂತಿರ್ತಾಳೆ. ಇವಾಗ ಆಲ್ರೆಡಿ 10:30 ಆಗಿಬಿಟ್ಟಿದೆ. ಸೊ ಅದಕ್ಕೆ ಉಪ್ಪಿಟ್ಟು ಮಾಡಿದೆ ಅಮ್ಮ, ನಂಗೆ ಉಪ್ಪಿಟ್ಟು ಹಾಕ್ಕೊಡು ಅಂತ ಗಲಾಟೆ ಮಾಡ್ತಾಯಿದ್ದು. ಗೈಸ್, ನನ್ನ ತಮ್ಮನೂ ಇಲ್ಲೇ ಕೂತ್ಕೊಂಡಿದ್ದಾನೆ. ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ, ಸೊ ಮಾರ್ನಿಂಗ್ ಟಿ ವಿ ಆನ್ ಮಾಡ್ಕೊಂಡು ಕೂತಿದ್ದಾನೆ. ಅವನೊಬ್ಬನೇ ಜಾಸ್ತಿ ಡೇ ಟೈಮಲ್ಲಿ ಟಿ ವಿ ನೋಡೋದಂದರೆ. ನಾವು ಡೇ ಟೈಮಲ್ಲಿ ಜಾಸ್ತಿ ನೋಡಲ್ಲ ಗೈಸ್. ನೈಟ್ ಬಂದು ಸೀರಿಯಲ್ಸ್ ನೋಡ್ತೀವಿ, ರಿಯಾಲಿಟಿ ಶೋಸ್ಗಳು ನೋಡ್ತೀವಿ ಅಷ್ಟೇ. ಬಿಟ್ಟರೆ ಡೇ ಟೈಮಲ್ಲಿ ನಾವು ಟಿ ವಿ ಆನ್ ಮಾಡಲ್ಲ, ತುಂಬ ರೇರ್ ಆನ್ ಮಾಡಿದರೆ. ಸೊ ಇವಾಗ ಅಮ್ಮ ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ಆಲ್ರೆಡಿ ಆಯಿತು, ರೆಡಿ ಆಯಿತು ಉಪ್ಪಿಟ್ಟು. ನಮ್ಮ ಚಿನ್ನಿಮ್ಮ ಕಾಯ್ತಾ ಇದ್ದಾಳೆ ಇವಾಗ ಉಪ್ಪಿಟ್ಟು ತಿನ್ನೋಕ್ಕೆ. ಸೊ ನೋಡಿ ಇವಾಗ ಹೆಂಗೆ ಆಡ್ತಾ ಇದ್ದಾಳೆ ನಮ್ಮ ಚಿನ್ನಿಮ್ಮ ಅಂದರೆ. ಕಾಣಿಸ್ತೈತಾ ಉಪ್ಪಿಟ್ಟು? ಸಿಡಿಯಲ್ವ ಮುಖಕ್ಕೆ? ವಾರಕ್ಕೊಂದ್ಸರಿ ಬೇಕಲ್ಲ ಉಪ್ಪಿಟ್ಟು ನಿನಗೆ? ಇವಾಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ನಮ್ಮಮ್ಮ ಎಲ್ರಿಗೂ ಹಾಕ್ಕೊಟ್ರು. ನಮ್ಮ ಲಕ್ಕಿನೂ ಮಲಗಿದೆ ಗೈಸ್. ಸೊ ಹಂಗಾಗಿ ನಾನು ಉಪ್ಪಿಟ್ಟು ಹಾಕ್ಕೊಂಡು ಬಂದೆ. ಮಕ್ಕಳು ಆಗಿ ಅಪ್ಪಾಜಿ, ನಮ್ಮ ತಮ್ಮ ಎಲ್ಲರೂ ಉಪ್ಪಿಟ್ಟು ತಿಂತಾಯಿದ್ದಾರೆ. ನಾನು ಲಕ್ಕಿ ಮಲಗಿದ್ದೆ ಅಲ್ವಾ, ಅದಕ್ಕೆ ರೂಮಲ್ಲೇ ತಿಂತಾಯಿದ್ದೆ. ಸೊ ಇವಾಗ 12:30 ಆಯಿತು ಗೈಸ್. 12:30 1 o'clock ಆಯಿತು. ಮಧ್ಯಾಹ್ನಕ್ಕೆ ಊಟಕ್ಕೆ ಏನಾದರೂ ರೆಡಿ ಮಾಡೋಣ ಅಂದ್ಕೊಂಡು ಅಮ್ಮ ಅನ್ನ ಸಾಂಬಾರು ಏನಾದರೂ ಮಾಡಲಾ ಅಂದೆ. ಸರಿ ಮಾಡು ಅಂದರು. ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಕ್ಕ ಮತ್ತು ಮೈನಾ ಬಂದರು. 12:30 1 o'clock ಹಂಗೆ ನಮ್ಮ ಅಕ್ಕ ಮತ್ತು ಮೈನಾ ಬಂದರು. ಸೊ ಊಟಕ್ಕೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಂಡೇ ಅಲ್ವಾ, ಸೊ ಅಪ್ಪ ಚಿಕನ್ ತೊಗೊಂಬರ್ತೀನಿ ಅಂದರು. ಚಿಕನ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟು ರೈಸಿಗೆ ಇಡೋಣ ಅಂದ್ಬಿಟ್ಟು ರೈಸಿಗೆ ಇಟ್ಟೆ ಗೈಸ್. ಅಷ್ಟರಲ್ಲಿ ನಮ್ಮ ಲಕ್ಕಿ ಎದ್ಬಿಟ್ಟು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮತ್ತು ಅವನು ಎತ್ಕೊಂಡು ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಊಟ ತಿನ್ನಿಸಿ ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು. ನಾನು ಫಸ್ಟೇ ರೈಸ್ ಎಲ್ಲ ತೊಳೆದ್ಬಿಟ್ಟು ಅಕ್ಕಿ ತೊಳೆದು ಗ್ಯಾಸ್ ಮೇಲೆ ಇಟ್ಟಿದ್ದೆ. ಸಾಲ್ಟೆಲ್ಲ ಹಾಕಿ ಮಸಾಲ ರುಬ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ. ಮತ್ತು ಲಕ್ಕಿ ಎದ್ದ ಅಲ್ವಾ, ಅವನ್ನ ಆಟ ಆಡಿಸಿ ಅವನಿಗೆ ಊಟ ಮಾಡಿಸಿ ಅವನಿಗೆ ಸಮಾಧಾನ ಮಾಡೋ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ ಆಲ್ರೆಡಿ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಚಿಕನ್ ಗ್ರೇವಿ ಮಾಡೋದಕ್ಕೆ. ನಾನು ರೈಸನ್ನು ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು. ಅಮ್ಮನೇ ರೆಡಿ ಮಾಡಿದರು ಚಿಕನ್ ಗ್ರೇವಿ, ಹಾಗೆ ಮುದ್ದೆ ಮಾಡಿದರು ಅಮ್ಮ.
ರೊಟ್ಟಿ ಇತ್ತು, ಅಕ್ಕ ಮುದ್ದೆ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಮುದ್ದೆನೇ ಮಾಡಿದರು. ಇವಾಗ ನಮ್ಮ ಲಕ್ಕಿ ನೋಡಿ ಆಟ ಆಡ್ತಾ ಇದ್ದಾನೆ. ಲಕ್ಕಿ 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 ಯಾರದು? ಲಕ್ಕಿ ಅಂದ್ರೆ ಲಕ್ಕಿ ಗುಂಡಣ್ಣ, ಲಕ್ಕಿ ಗುಂಡಣ್ಣ. ಅಪ್ಪ ಬಂತಿರೋಣ, ಅಪ್ಪ ಲಕ್ಕಿ, ಅಪ್ಪ 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 ಬಂದೈತ್ ನೋಡು. ಗೈಸ್ ನಮ್ಮ ಲಕ್ಕಿ ಇವಾಗ ಆಟ ಆಡ್ತಿದ್ದಾಳೆ. ಹಿಂಗೆ ಗೈಸ್ ಡೈಲಿ ಆಟ ಆಡೋದು ನಮ್ಮ ಲಕ್ಕಿ. ಮತ್ತು ಅಮ್ಮ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡಿದ್ರು ಅಲ್ವಾ, ಸೊ ಚಿಕನ್ ಗ್ರೇವಿ ಮಾಡೋದಕ್ಕೆ ಇಟ್ಟಿದ್ದಾರೆ. ವಾವ್, ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಚಿಕನ್ ಗ್ರೇವಿ ಮಾಡಿ ಮತ್ತು ಮುದ್ದೆ ಮಾಡಿದರು ಗೈಸ್. ಹಾಗೆ ಮುದ್ದೆ ಮಾಡಿಬಿಟ್ಟು ನಾನು ರೈಸ್ ಮಾಡಿದ್ದೆ. ಮುದ್ದೆ ಮತ್ತು ಚಿಕನ್ ಗ್ರೇವಿ ಮಾಡಿಬಿಟ್ಟು ಎಲ್ರಿಗೂ ತಟ್ಟೆಗೆ ಹಾಕಿಕೊಟ್ರು. ಅಪ್ಪನೂ ಫ್ರೆಶಪ್ ಆಗಿಬಿಟ್ಟು ಬಂದರು. ಅಪ್ಪನೂ ಊಟ ಮಾಡೋಕ್ಕೆ ಕುತ್ಕೊಂಡಿದ್ದಾರೆ ಇವಾಗ. ಹಾಗೆ ನಮ್ಮ ಮೈನೂ ಊಟ ಮಾಡ್ತಿದ್ದಾಳೆ. ನಮ್ಮ ಬಂದವರಿಗೆ ಚಿನ್ನಕ್ಕಂಗೆ ಬೇರೆ ಸಾಂಬಾರು ಮಾಡಿದರು. ಸ್ವಲ್ಪ ಖಾರ ಕಡಿಮೆ ಹಾಕ್ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಸಾಂಬಾರು ಮಾಡಿದರು. ಫಸ್ಟ್ ಅವ್ರಿಬ್ರದ್ದು ಊಟ ಆಗಿಬಿಡ್ತು. ನಮ್ಮ ಮೈನ ನಾವು ಊಟ ಮಾಡೋ ಅಂಥದ್ದು ಗ್ರೇವಿನೇ ಊಟ ಮಾಡ್ತಾಳೆ. ಸೊ ಹಂಗಾಗಿ ನಮ್ಮ ಜೊತೆನೇ ಊಟ. ಅಪ್ಪ ಮತ್ತು ಅಕ್ಕ, ಮೈನಾ ಎಲ್ಲರೂ ಊಟ ಮಾಡಿದ್ವಿ. ಊಟ ಆಗಿದ್ಮೇಲೆ ಅಮ್ಮ ಅಕ್ಕ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ರು. ಅಮ್ಮ ಹಾಗೆ ಅಪ್ಪ ಮತ್ತು ಅಕ್ಕನ ಜೊತೆ ಮಾತಾಡ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ. ಇವಾಗ ನಮ್ಮ ಮೈನಾ, ಚಿನ್ನಿ ಎಲ್ಲರೂ ಹೊರ್ಗಡೆ ಆಟ ಆಡ್ತಿದ್ದಾರೆ ನೋಡಿ ಗೈಸಿ. ಅಲ್ಲಲ್ಲಿ ಏನಿದೆ ಅಂತ ಸುಮ್ಮನೆ ಅದು ಆಕ್ಷನ್. 1 2 3 4 5 ಹಾಗೆ ಅಕ್ಕ, ಅಮ್ಮ, ನಾನು ಎಲ್ಲರೂ ಅಡಿಕೆಲೆ ಹಾಕ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅದಾದಮೇಲೆ ಅಕ್ಕ ಹೊರಟ್ಲು ದಾವಣಗೆರೆಗೆ, ಅಂದರೆ ಮನೆಗೆ ಹೊರಟ್ಲು ಅವಳು. ಮೈನೂ ಹೊರಟ್ಲು. ಅಪ್ಪ ಹಾಗೆ ಬಿಟ್ಟು ಬರೋಣ ಅಂದ್ಬಿಟ್ಟು ಜೊತೆಗೆ ಹೊರಟಿದ್ದಾರೆ. ಇವಾಗ ನಮ್ಮ ಅಕ್ಕನ ಜೊತೆನೇ ಇವಾಗ ದಾವಣಗೆರೆಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ರಿಟರ್ನ್ ಬರ್ತಾರೆ. ಅಕ್ಕ ಅಕ್ಕನ ಬೈಕಲ್ಲಿ ಹೋದ್ಲು, ಅಪ್ಪ ಅಪ್ಪನ ಬೈಕಲ್ಲಿ ಬಂದರು. ನಮ್ಮ ಮೈನೂ ಅಪ್ಪನ ಬೈಕಲ್ಲೇ ಕೂತ್ಕೊಂಡಿದ್ದಾಳೆ. ಅಲ್ಲೋಗಿ ಹೆಚ್ಚಿನಿ ಇದು ಅಲ್ಲಿ ಹೋಗಿ ಬಾಯ್ ಮಾಡು. ಮುಂದಕ್ಕೆ ಹೋಗೆ. ಮೈನಕಾಲ ಅಪ್ಪನ ಜೊತೆ ಬರ್ತಾಳ. ಬಾಯ್. ಅಪ್ಪಾಜಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇತ್ತ? ಮೈಲ ಅದ್ರೊಳಗೆ ಹೊಂಟ್ಲು. ಬಾಯ್. ಓಕೆ ಗೈಸ್, ಇನ್ನೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವೀಡಿಯೋಸ್ನ ನೋಡಿ. ಹಾಗೆ ನಾನು ಮತ್ತೆ ಇನ್ನೂ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್.